ಅಕ್ಕರದೊಳಿ ಕಾವ್ಯದೊಳಗೊಂದಕ್ಕರವ ಬರೆದೋದಿದವ ದೇವರ್ಗಳಿಗೆ ದುಸ್ತ್ಯಜನೆನಿಸಿ ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ ಲೋಕೈಕನಾಥನ ಭಕ್ತಿ ಭಾಗ್ಯವ ಪಡೆವ ಜೀವನ್ಮುಕ್ತದಲ್ಲದೆ ಹರಿಕಥಾಮೃತ ಸಾರ ಸೊಗಸುವುದೇ. ಗ್ರೀವಾಸ್ಯವಾಹತನು ದೇವಾಂಡಜಾದಿದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 16. ಅಕ್ಕರದೊಳಿ ಕಾವ್ಯದೊಳು ಒಂದಕ್ಕರವ ಬರೆದೋದಿದವ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧ ವಿಠಲರು ಈ ಗ್ರಂಥದ ವೈಶಿಷ್ಟ್ಯವು ಜೀವನ್ಮುಕ್ತ ಸ್ಥಿತಿಯಲ್ಲಿರುವ ಸುಜೀವಿಗಳಿಗೆ ಮಾತ್ರ ಸೊಗಸುವುದು ಅಂತ ತಿಳಿಸ್ತಾರೆ. ಈ ಮಹಾಕಾವ್ಯದಲ್ಲಿರುವ ಪ್ರತಿ ಪದ್ಯಗತ ಪ್ರತಿ ಅಕ್ಷರವನ್ನು ಶ್ರದ್ಧಾ ಭಕ್ತಿಗಳಿಂದ ಓದಬೇಕೆಂದು ತತ್ಸಂಬಂಧವಾದ ಫಲಪ್ರಾಪ್ತಿಯನ್ನು ಫಲಸ್ತುತಿಕಾರರು ತಿಳಿಸುತ್ತಾರೆ. ಜಯತೀರ್ಥ ಶ್ರೀಮಚ್ಚರಣರ ಮೇರು ಕೃತಿ ಶ್ರೀಮನ್ಯಾಯಸುಧಾ. ಟಿಪ್ಪಣ್ಯಾಚಾರ್ಯರೆಂದು ಚಕ್ರವರ್ತಿಗಳೆಂದು ವಿದ್ವತ್ ಪ್ರಪಂಚದಲ್ಲಿ ಖ್ಯಾತರಾದ ಶ್ರೀಮನ್ ಮಂತ್ರಾಲಯ ರಾಯರು ಸುಧಾ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಪ್ರತಿ ಪದವು ಮೋಕ್ಷ ಸಾಧನೆ ಅಂತ ತಿಳಿಸಿರ್ತಾರೆ. ಅಂತೆಯೇ ಅಣುಸುಧಾ ಎಂದು ಪ್ರಸಿದ್ಧಿ ಪಡೆದ ಮಹಾಕಾವ್ಯದಲ್ಲಿ ಪ್ರತಿ ಅಕ್ಷರವೂ ಅತ್ಯಂತ ಮಹತ್ತರವಾದದ್ದು. ಅಧಿಕಾರಿಗಳಾದ ದೇವತೆಗಳಿಂದಲೂ ಪರಮ ಮಾನ್ಯವಾಗಿದೆ ಈ ಪ್ರಸಕ್ತ ಗ್ರಂಥರತ್ನವು. ಅವರಿಂದ ದುಸ್ತಜ್ಯವೆನಿಸಿದೆ, ಅಂದರೆ ತ್ಯಾಗಾರ್ಹವಲ್ಲ ಎಂದು ಮಾನ್ಯವಾಗಿದೆ. ಸಾಧಕನಾದವನು ಸಮಸ್ತ ಕ್ರಿಯಾದಿಗಳನ್ನು ಕೇವಲ ವಿಷ್ಣುವಿನ ಪ್ರೇರಣೆಯಿಂದ ಅವನ ಪ್ರೀತ್ಯರ್ಥವಾಗಿಯೇ ಎಂದು ಅನುಸಂಧಾನಿಸಿ ಆಚರಿಸುವನು. ಎಂದೆಂದಿಗೂ ಧರ್ಮ ಅರ್ಥ ಕಾಮಾದಿ ಪುರುಷಾರ್ಥಗಳನ್ನು ಅದರ ಫಲಗಳನ್ನು ಬಯಸುವುದಿಲ್ಲ. ಅಂತಹ ನಿಷ್ಕಾಮಾಸಕ್ತರಾದ ಏಕಾಂತ ಭಕ್ತರಿಗೆ ಮಾತ್ರ ಈ ಗ್ರಂಥ ಸೊಗಸುವುದು. ಅಂಥವರು ಚತುರ್ದಶ ಭುವನ ಸ್ವಾಮಿಯಾದ ಲೋಕೈಕನಾಥನ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ದೈವಿ ಸಂಪತ್ತನ್ನು ಮಾತ್ರ ಬಯಸುವರು. ಅವರೇ ಜೀವನ್ಮುಕ್ತ ಸ್ಥಿತಿಯಲ್ಲಿರುವ ಸಚೇತನರು. ಅಂಥವರೇ ಪ್ರಸಕ್ತ ಗ್ರಂಥದ ಪಠನ ಮನನ ಅಧ್ಯಯನಾದಿಗಳಿಗೆ ಅರ್ಹರು. ಅವರಿಗಲ್ಲದೆ ಶ್ರೀಮದ್ ಹರಿಕಥಾಮೃತ ಸಾರಗತ ಪ್ರಮೇಯಗಳು ಸೊಗಸುವುದಲ್ಲದೆ ಇತರರಿಗಲ್ಲ ಎಂದು ಫಲಸ್ತುತಿಕಾರರ ಸ್ಪಷ್ಟೀಕರಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.